ಹೇಳಿ. ಈಗ ಫಾರಿನ್ ಟ್ರಿಪ್ ಹೋಗಿದೆ, ಬಹಳಷ್ಟು ಬ್ರಿಟನ್ನಲ್ಲಿ, ಯುಕೆದಲ್ಲಿ, ವಿಶೇಷವಾಗಿ ಲಂಡನ್ನಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಂಪನೀಸ್ ಇದ್ದಾವೆ. ಆ ಕಂಪನಿ ಜೊತೆ ಡಿಸ್ಕಷನ್ ಆಯಿತು. ಅದರಲ್ಲಿ ಒಂದೆರಡು ಕಂಪನೀಸು ಭಾಳ ಪಾಸಿಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವತ್ತು ಸಹ ಒಂದು ಒಲವನ್ನು ತೋರಿಸಿದ್ದಾರೆ. ಹೋಪ್ಫುಲ್ಲಿ ಅವು ಇನ್ವೆಸ್ಟ್ಮೆಂಟ್ ಆಗ್ತದೆ ಮತ್ತು ಅವು ಭಾಳ ಪ್ರೆಸ್ಟೀಜಿಯಸ್ ಇದ್ದಾವೆ. ನಮ್ಮ ಮೋರ್ ದೆನ್ ದ ಇನ್ವೆಸ್ಟ್ಮೆಂಟ್ ಆ ಇಂಡಸ್ಟ್ರೀಸ್ ಇಲ್ಲಿ ಬಂದರೆ ನಮಗೆ ಡಿಫೆನ್ಸ್ ಇದಕ್ಕೆ ಮತ್ತು ಭಾಳ ಸಹಕಾರಿ ಆಗ್ತದೆ. ಆಮೇಲೆ ಕೆಲವೊಂದು ಸೆಮಿ ಕಂಡಕ್ಟರ್ ಇದನ್ನು ಕೂಡ ಕಂಪ್ನೀಸ್ ಭೇಟಿಯಾಗಿದ್ದೀವಿ. ಆಮೇಲೆ ಇವರದ್ರು ನಮ್ಮ ಗ್ಯಾಸಸ್ನಲ್ಲಿ ಪ್ರಾಕ್ಸೇದವರು ಅವರೊಂದು ಅಲ್ಲಿ ಅಗ್ರಿಮೆಂಟೇ ಸೈನ್ ಮಾಡಿದ್ದಾರೆ. ಅವರೊಂದು ಸುಮಾರು 400 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಒಟ್ಟಾರೆ ಇನ್ನು ನಾವು ಲಂಡನ್ ಟ್ರಿಪ್ ಮಾಡಿದ್ದೀವಿ 3 ದಿನಗಳ ಕಾಲ. ಒಂದು ಒಳ್ಳೆ ವಾತಾವರಣ ಇದೆ, ಬಟ್ ಅದು ಕಂಟಿನ್ಯೂಸ್ ಆಗಿ ಆಗಬೇಕಾಗ್ತದೆ, ಫಾಲೋಅಪ್ ಮಾಡ್ತೀವಿ. ಒಟ್ಟಾರೆ ಒಳ್ಳೆ ಡೆವಲಪ್ಮೆಂಟ್. ನಾವು ಎಲ್ಲೆಲ್ಲಿ ಹೋಗಿದ್ವಿ, ಜಪಾನ್ ಆಗಲಿ, ಕೊರಿಯಾ ಆಗಲಿ, ಪ್ರತಿಯೊಂದು ಇದಕ್ಕೂ ಕೂಡ ಸ್ವಲ್ಪ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿದ್ದವು. ಕರ್ನಾಟಕದ ಸಿಎಂ ಆದ್ಮೇಲೆ ಅಂದ್ರೆ ಅಧಿಕಾರ ಬಿಟ್ಟುಕೊಡ್ಲೇಬೇಕಲ್ಲ, ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ. 2028 ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಹೈಕಮಾಂಡ್ ಸರ್ ಈ ಇಷ್ಟು ಬೆಳವಣಿಗೆಗಳು ರೀಚ್ ಆದಾಗ ಒಂದು ಡಿಸಿಷನ್ ಅನ್ನ ಹೇಳಬಹುದು, ಕಂಟಿನ್ಯೂ ಮಾಡಿ ಯಾವಾಗ ಟೈಮ್ ಬೌಂಡ್? ನೋಡಿ, ಈಗ ಹೈಕಮಾಂಡ್ ಏನಾದ್ರು ಹೇಳಿದ್ಯಾ? ಅವ್ರೇನು ಹೇಳೇ ಇಲ್ಲ. ಅದು ಏನು ಹೇಳಿದ್ರು ಅಂತ ಅರ್ಥ ಏನದು? ಏನು ಅದಕ್ಕೂ ಅವ್ರ ಮಾತುಕತೆ ಇಲ್ಲ. ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಅವಾಗ ಇಂಟರ್ಫಿಯರ್ ಮಾಡ್ತಾರೆ. ಅವಾಗ ಯಾವುದು ಈಗ ಏನ್ ಗೊತ್ತಿಲ್ಲ. ಹೈಕಮಾಂಡ್ ಯಾಕೆ ಹೇಳ್ಬೇಕು? ಈಗ ಇಬ್ರು ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ರು ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ, 2 ಮೀಟಿಂಗ್ ಬ್ರೇಕ್ಫಾಸ್ಟ್ ಏನ್ರಿ ಹಾಗಂತ ಹೇಳಿದಾರ? ನೀವು ನೀವು ಮಾಧ್ಯಮದವ್ರು ನೀವು ಏನೇನೋ ಊಹೆ ಮಾಡ್ತೀರಿ. ಎಲ್ಲವೂ ಕೂಡ ಇದೆಲ್ಲ ಏನ್ ನಡೆದಿದೆ ಎಲ್ಲ ಮಾಧ್ಯಮಗಳ ಸೃಷ್ಟಿ ನಿಮ್ದೇ ಇದೆ, ನಿಮ್ದೇ ಸೃಷ್ಟಿ ಇದೆಲ್ಲ. ಈಗ MLA ಗಳೆಲ್ಲ ಮಂತ್ರಿಯಾಗ ಕೂಗಿರ್ತಾರ, ಕೇಳಕ್ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಅದನ್ನ ಭಿನ್ನ ಮತೀಯ ಚಟುವಟಿಕೆ ಅಂದ್ಬಿಡ್ತೀರಿ ನೀವು. ಅದ್ಯಾವ್ದು ಇಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತಹದ್ದು ಅದು ಸತ್ಯ. ರಾಜಕೀಯ ಇವತ್ತು ದಿವಸ ತಾವು ನೋಡಿದಿರಿ, ಎಲ್ಲರನ್ನೂ ನೋಡಿದಿರಿ. ನಾವು ಭ್ರಮೆಯಲ್ಲಿ ಇರ್ತೀವಿ ಇವತ್ತು ದಿವಸ. ನಾವು ಶಾಶ್ವತ MLAಗಳು, ಶಾಶ್ವತ ಮಂತ್ರಿಗಳು, ನಾವು ಶಾಶ್ವತವಾಗಿ ಇರ್ತೀವಿ 100 ವರ್ಷ. ಅವೆಲ್ಲ ನಮ್ಮ ಭ್ರಮೆಗಳು ದಿವಸ ಎಲ್ಲರಿಗೂ ಅನ್ವಯಿಸ್ತದೆ. ನಿಸರ್ಗದ ನಿಯಮ ಅದು. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಏನಿದೆ, ಆ ಜನಾದೇಶ ಇವತ್ತು ದಿವಸ ಅಂತಿಮ ಆಗ್ತದೆ. ಒಂದು ಮಾತು ಸರ್, ಆದ್ರೆ ಅದನ್ನು ಮೀರಿ ಅತಿ ಹೆಚ್ಚು ಒಗ್ಗಟ್ಟಿದೆ ಅಂತ ತೋರ್ಸಕ್ಕೆ ನಿನ್ನೆ ಸೇರಿದ್ರ ಯಾರು? ಬ್ರೇಕ್ಫಾಸ್ಟ್ ಒಗ್ಗಟ್ಟಿನ ಪ್ರದರ್ಶನ ಆಯ್ತು. ಅವ್ರಿಗೊಬ್ಬ ಇದು 2ನೇ ಬ್ರೇಕ್ಫಾಸ್ಟ್ ಅಂದ್ರೆ ಏನಾಗ್ತದೆ? ಇನ್ನೂ ಹೆಚ್ಚಿಗಿದೆ. ಮಾಡ್ಬಾರ್ದು. ಯಾಕೆ? ಏನ್ ತಪ್ಪೇನಿದೆ? ಊಟ ಮಾಡುವಂತದ್ದು ಇದು ಏನ್ ತಪ್ಪಿದೆ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಊಟ ಮಾಡಿದ ತಪ್ಪಿರ್ತದ? ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿದ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದ್ವಿ. ಈಗ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರಿನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದು ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದ್ರು ಇದ್ರೆ ಅದು ಹೈಕಮಾಂಡ್ ಹೇಳ್ಬೇಕಾಗ್ತದೆ. ಖಾಲಿ ಇಲ್ಲಲ್ಲ, ಖಾಲಿಯಲ್ಲಿದೆ, ಗೊತ್ತಿಲ್ಲ. ಖಾಲಿ ಇದೆಯಾ? ಜನವರಿ ನಂತರ ಖಾಲಿ ಆಗುತ್ತೆ ಅಂತ ಸರ್. ಜನವರಿ ನಂತರ ಖಾಲಿ ಆಗುತ್ತೆ ಅಂತ ಸರ್.
ಅದೆಲ್ಲ ನಿಮ್ಮ ಮಾಧ್ಯಮದ ಊಹೆ. ನಿಮಗೆ ನಿಮಗೆ ನಿಮ್ಮ ಮಾಧ್ಯಮದವ್ರಿಗೆ ಏನಾದ್ರು ಬೇಕಲ್ಲ. ನಮ್ಮಲ್ಲಿ ಅಂತದ್ದು ಯಾವುದು ಕೂಡ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದಾರ. ಎಲ್ಲಾ ಮಂತ್ರಿಗಳು ಶಾಸಕರು ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತದ್ದು. ಸನ್ನಿವೇಶ ಬಂದ್ರೆ ನೀವು ಏನಾದ್ರೂ ಆಕಾಂಕ್ಷಿ ಆಗಿರ್ತೀರಾ ಅಂತ ಆ ಪ್ರಶ್ನೆಗೆ ಉದ್ಭವಿಸ ನೀವು ನನ್ನ ಯಾಕೆ ತರ್ತಾ ಇದ್ರೆ ಅಂತದ್ ಯಾವ್ದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ನೀವ್ ಹೇಳಿದಿರಲ್ಲ. ಸರ್ ನಿಮ್ಗೆ ಬ್ರೇಕ್ಫಾಸ್ಟ್ ಏನಾದ್ರು ಕಾನ್ಸೆಪ್ಟ್ ಇದೆಯಾ ಸರ್? ಆ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ನಮ್ದು ಡಿನ್ನರ್ ಬ್ರೇಕ್ ಕಾನ್ಸೆಪ್ಟ್ ಇದೆ. ಡಿನ್ನರ್ ಇದೆಯಾ ಸರ್? ಯಾಕಂದ್ರೆ ಸರ್ ಕಾವೇರಿ ಟಿಫನ್ ರೂಮ್ ಆಯ್ತು, ಸದಾಶಿವನಗರ ಸವಿರುಚಿ ಆಯ್ತು. ಆಯ್ತು, ಈಗ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನೆಗೆ ಡಿನ್ನರ್ ಇರ್ಬೇಕು. ಏನಾಗೋದು? ಪಾಟೀಲ್ ಕಾನಮಳಿ Thank you. ಹೈಕಮಾಂಡ್ ಏನಾದ್ರು ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಒಂದು ಸಿದ್ದರಾಮಯ್ಯ ಅವರು ಬಿಡಬೇಕು ಅಂತಂದ್ರೆ ಕಾಂಗ್ರೆಸ್ಗೆ ಅದು ಡ್ಯಾಮೇಜ್ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ನೋಡಿ, ಇದನ್ನ ಸುಮ್ಮನೆ ನೀವು ಹೈಪೋಥೆಟಿಕಲ್ ಕ್ವಶನ್ಸ್ ಕೇಳೋದು ಗೊತ್ತಾ ಇಲ್ಲ. ಯಾವ ದಿಕ್ಕಿಗೆ ಹೋಗ್ತಾ ಇದೆ ನೋಡಿ, ನಾವು ಸುಮ್ಮನೆ ನಿಮ್ಗೆ ಗೊತ್ತಿದೆ. ಏನೋ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಂದಾಗಬೇಕಲ್ಲ. ನಾ 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು ಸಿಎಂ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯ್ತು, ಡಿ ಕೆ ಶಿವಕುಮಾರ್ ಅವ್ರ ಮನೆ ಒಂದು ಬ್ರೇಕ್ಫಾಸ್ಟ್ ಆಯ್ತು. ಏನ್ ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಬಹಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮತ್ತು ನಮ್ಮ ಪಕ್ಷದಲ್ಲಿ ಒಂದು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಒಂದು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ. ಅದನ್ನ ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂತಹದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿ ಏನ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ? ಅದಾದ್ಮೇಲೆ ಸಿಎಂ ಹೇಳೋದು ರಾಜಕೀಯ ಶಾಶ್ವತ ಅಲ್ಲ, ಅದು ಯಾವ ಅರ್ಥ? ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನ ತಪ್ಪೇನಿದೆ? ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಈಗ ನೋಡಿ, ನಮ್ಮ ಬೀಳಿಗೆ ಆಯ್ತು. ನಾವು ಅವ್ರನ್ನ ಎಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ವಿ ನಮ್ಮ ಡಿಪಾರ್ಟ್ಮೆಂಟ್ ಮಾದೇಶ್ ಬೀಳಿಗೆ. ಇವತ್ತು ನಮ್ಮ ಮಧ್ಯೆ ಇಲ್ಲ. ಈಗ ಅಲ್ಲಿ ಖರ್ಗೆ ಅವರು ಮೀಟಿಂಗ್, ಸೋನಿಯಾ ಗಾಂಧಿ ಅವರು ಮೀಟಿಂಗ್ ಮಾಡಿದ್ರು. ವಿಂಟರ್ ಸೆಷನ್ ಇದೆ, ಈಗ ಚಳಿಗಾಲ ಅಧಿವೇಶನ. ಅದಕ್ಕೆ ಮೀಟಿಂಗ್ ಮಾಡಿದ್ರು. ಅದಕ್ಕೂ ನೀವು ಕರ್ನಾಟಕಕ್ಕೆ ಮಾಡಿದಿರಿ, ಕರೆಕ್ಟ್ ಮಾಡಿದಿರಿ. ಏನಾದ್ರು ಸಣ್ಣ ಪುಟ್ಟ ನೋಡ್ರಿ, ಎಲ್ಲಾ ಪಕ್ಷ ಮನೆಯಲ್ಲಿ ಗೊಂದಲಗಳು ಇರ್ತವೆ. ಏನು ಪಕ್ಷದಲ್ಲಿ ಇರ್ಲಕ್ಕದನ? ಏನ್ ಬಿಜೆಪಿ ಇಲ್ವಾ? ಬಿಜೆಪಿ ನೋಡ್ರಿ ಎಷ್ಟು ಬಾಗ್ಲದಾವ್? ಒಂದ್ 20 ಬಾಗ್ಲದಾವ್ ಬಿಜೆಪಿ. ವಿಜೇಂದ್ರದೊಂದು, ಅಶೋಕ್ ಅವ್ರದೊಂದು, ಅಶ್ವಥ್ ನಾರಾಯಣದೊಂದು, ರಮೇಶ್ ಜಾರಕಿಹೊಳಿದೊಂದು, ಯತ್ನಾಳ್ ಅಂತ ಹೊರಗಡೆ ಹೋಗಿದಾರ. ಎಷ್ಟು ಅದಾವ್? ಸೋಮಣ್ಣ ಅವ್ರದೊಂದು, ಪ್ರಹ್ಲಾದ್ ಜೋಶಿ ಅವ್ರದೊಂದು. ಯಾವ್ದು ಬೀದಿ ಬಂದಿಲ್ಲ ರೀ. ಎಲ್ಲಾ ಮಾಧ್ಯಮ ಸೃಷ್ಟಿ ನಿಮ್ದೆಲ್ಲ.